ನಮಸ್ಕಾರ ವೀಕ್ಷಕರೇ, ಸ್ವರಾಜ್ ಎಕ್ಸ್ಪ್ರೆಸ್ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಬೆಂಗಳೂರಿನ ಬೊಮ್ಮನಹಳ್ಳಿಯ ಮಂಗಮ್ಮನಪಾಳ್ಯ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿರುತ್ತೆ. ಕಡುಬಡತನದಿಂದ ಬಳಲುತ್ತಿದ್ದ ಕುಟುಂಬಕ್ಕೆ ನೆರವಾಗಲು ಆಸಿಫ್ ಊರು ಬಿಟ್ಟು ಬಂದು ಮಂಗಮ್ಮನಪಾಳ್ಯದ ವಸೀಂ ಮಾಲೀಕತ್ವದ ಮೂನ್ ಸ್ಟಾರ್ ಬೈಕ್ ಪಾಯಿಂಟ್ ಗ್ಯಾರೇಜ್ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದ. ಅದು ಹೇಗೋ ಜುನೈದ್ ಮತ್ತು ಅರ್ಫತ್ಗೂ ಆಸಿಫ್ಗೂ ಜಗಳವಾಗಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಆಗಿತ್ತು. ಆದರೆ ಜುನೈದ್ ಮತ್ತು ಅರ್ಫಾತ್ ಅಂಡ್ ಪಠಾಲಂ ಆಸಿಫ್ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತೆಗೊಂಡಿಲ್ಲ ಅಂತ ಏಕಾಏಕಿ ಗ್ಯಾರೇಜ್ಗೆ ನುಗ್ಗಿ ಆಸಿಫ್ಗೆ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲೇ ಇದ್ದ ಸುತ್ತಿಗೆಯಿಂದ ಆಸಿಫ್ನ ತಲೆಗೆ ಮುಖಕ್ಕೆ ಜಜ್ಜಿದ್ದಾರೆ. ಏನಿರಲಿಲ್ಲ ಅಂತ ಯಾಕೆ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮತ್ತೆ ಕಂಪ್ಲೇಂಟ್ ಯಾಕೆ ವಾಪಸ್ ತಗೊಂಡಿಲ್ಲ ಅಂತ ಮತ್ತೆ ಬಂದ್ಬಿಟ್ಟು ಹಲ್ಲೆ ಮಾಡಿದ್ದಾರೆ. नाम क्या? आसिफ. क्या हुआ? सर बंदूक बाजी बिल्डिंग में काम कर रहा था. 4-5 लड़के आए, मेरे को मार के धबा धब. यहाँ भी घूस लात मारते, यहाँ भी सब चोट लग गई है. यहाँ भी देह में पूरा दर्द हो रहा, हड्डी में फ्रैक्चर हुआ थोड़ा सा. कितना आदमी आया था? 4 आदमी थे सर. मैं इधर उधर काम कर रहा था. 4 आदमी ने मुझे मारा. इसके बाद में फिर मैं बेहोश हो गया सर. मुझे हॉस्पिटल ले गया. सिर्फ हाथ पैर में मारा या कोई आइटम? थोड़ी सा मारा सर मेरे यहाँ. हथौड़ी से किधर मारा? इधर ही मारा सर. यहाँ भी मारा सर. सब जो मारा ना आपको उसका नाम पता है क्या? जुनेद. जुनेद आपको पता है क्या? ನೋಡಿ ಜುನೇದ್ ಮತ್ತು ಅವ್ರ ತಂಡದವರು ಆಸಿಫ್ ಅನ್ನೋರು ಏನು 2 ವೀಲರ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡ್ಬಿಟ್ಟು ಅವರು ಏನೋ ಮಾಲೀಕರು ಏನಿದ್ದಾರೆ ವಸೀಂ ಅವರು ಅವ್ರನ್ನ ಆಸ್ಪತ್ರೆ ಸೇರಿಸುವಂತ ಕೆಲಸ ಮಾಡಿ ಪೊಲೀಸರಿಗೆ ಕರೆಸ್ಬಿಟ್ಟು 112ಗೆ ಫೋನ್ ಮಾಡಿ ಪೊಲೀಸರಿಗೆ ಕರೆಸ್ಬಿಟ್ಟು ಕಂಪ್ಲೇಂಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಒಂದು ವ್ಯಕ್ತಿಗೆ ಏನೋ ಸುತ್ತಿಗೆಯಿಂದ ಹೊಡೆದ್ಬಿಟ್ಟು ಇಲ್ಲಿ ನೋಡಿ ನೋಡಿ ಪಾಪ ಇದೆಲ್ಲ ಹಲ್ಲುಗಳೆಲ್ಲ ಆಚೆ ಬಂದ್ಬಿಟ್ಟಿದೆ. ನೋಡಿ ಮುಖ ನೋಡಿ ಇಲ್ಲಿ ಮತ್ತೆ ಇಲ್ಲೆಲ್ಲ ಹೊಡೆದಿದ್ದಾರಂತೆ. ಇದರ್ ಮಾರಾಗ ಅವ್ರ ಕಿದರ್ ಮಾರ ಇದರ್ ಮಾರಾಗ ಇದರ್ ಸಿರ್ಪ ಹತ್ರ ತೋರಿಸಿ ನೋಡಿ. ಸುತ್ತಿಯಿಂದ ತಲೆಗೆಲ್ಲ ಹೊಡೆದಿದ್ದಾರೆ. ಮುಖಕ್ಕೆ ಹಲ್ಲುಗಳೆಲ್ಲ ಆಚೆ ನೋಡಿ ನೋಡಿ ಹಲ್ಲುಗಳೆಲ್ಲ ಪಾಪ ಆಚೆ ಬರೋ ತರ ಹೊಡೆದಿದ್ದಾರೆ. ಮತ್ತೆ ಎದೆಗೆಲ್ಲ ಹೊಡೆದಿದ್ದಾರಂತೆ. ಇದು ಸಂಬಂಧ ಫ್ರಾಕ್ಚರ್ ಆಗಿದೆಯಾ? ಏನಾಗಿದೆ ಸರ್? ಫ್ರಾಕ್ಚರ್ ಏನಾಗಿದೆ? ಬನ್ನಿ ಸರ್, ಈ ಕಡೆ ಬನ್ನಿ. ಏನ್ ಫ್ರಾಕ್ಚರ್ ಆಗಿದೆ ಹೇಳಿ ಸರ್. ಬನ್ನಿ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ವಸೀಂ ಅಂತ. ವಸೀಂ, ಇವ್ರಿಗೆ ಏನಾಗ್ಬಿಟ್ಟು ನಮ್ಮ ಕೆಲಸ ಮಾಡ್ತಾ ಇರೋದು ನಿಮ್ಮ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿ ಏನಾಯ್ತು ಹೇಳಿ ಸರ್? ಇನ್ನು ಸ್ವಲ್ಪ ಅವಾಗ ನಾನು ಮನೆಯಲ್ಲಿ ಇದ್ದೆ. ಸ್ಪಾಟ್ಗೆ ಸಡನ್ ನಿಮ್ಗೆ ಗೊತ್ತಾಗ್ತದೆ? ಸ್ಪಾಟ್ ಬಂದೆ. ಅವಾಗ ಗಂಟೆ ಇದ್ರಲ್ಲಿ ಹ್ಯಾಮರ್ ಅಲ್ಲಿ ಹೊಡೆದಿರೋದು. ಇಲ್ಲಿ ಫ್ರಾಕ್ಚರ್ ಇಲ್ಲೆಲ್ಲ ಹೊಡೆದಿದ್ದಾರೆ ಸರ್. ಎದೆ ಭಾಗ ಇಲ್ಲಿ ಇರೋದು. ಎದೆ ಭಾಗ ಅಲ್ಲಿ ಹೊಡೆದಿದ್ದಾರೆ. ತಲೆ ಮೇಲೆ ಹೊಡೆದಿದ್ದಾರೆ. ಹೊಡೆದಿರೋ ರೇಟ್ ಅಲ್ಲುಗಳೆಲ್ಲ ಕೆಳಗಡೆ ಬಂದಿದೆ. ಅದಕ್ಕೋಸ್ಕರ ನಾವು ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್. ಈಗ ಡಾಕ್ಟರ್ ಎಕ್ಸ್ರೇ ಈ ತರ ಎಲ್ಲ ಮಾಡೋದು ಮಾಡಿದ್ರೆ ಎಲ್ಲ ಮಾಡ್ಕೊಂಡು ತಗೊಂಡ್ಬಂದಿದ್ದೀರಾ? ಏನ್ ಹೇಳ್ತೀರಿ ಸರ್? ಡಾಕ್ಟರ್ ಏನ್ ಹೇಳಿದಾರೆ ಸರ್? ಎದೆಗಳು ಜಾಸ್ತಿ ಏಟಿದೆ, ಸ್ವಲ್ಪ ರಕ್ತ ಎಲ್ಲ ಕಟ್ಕೊಂಡಿದೆ, ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಅಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟಿದೆ. ಕ್ರಿಟಿಕಲ್ ಕಂಡೀಷನ್ ಇದೆ. ಅಲ್ಲುಗಳು ಈಚೆ ಬಂದಿದೆ. ಇನ್ನು ಎಕ್ಸ್ರೇ ಎಲ್ಲ ಮಾಡಿದ್ದಾರೆ. ಮತ್ತೆ ಎದೆ ಇನ್ನು ಅಬ್ಸರ್ವೇಷನ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಇಷ್ಟು. ನಾವೀಗ ಡಾಕ್ಟರ್ನ ಮಾತಾಡ್ಸೋಂತ ಕೆಲಸ ಮಾಡೋಣ. ಇದು ಪೊಲೀಸ್ ಇಲಾಖೆ ಖಂಡಿತ ಇದರಲ್ಲಿ ಪೊಲೀಸ್ ಇಲಾಖೆಯವರು ತಾವು ಇದರಲ್ಲಿ ಯಾರೇ ಒಂದು ದೊಡ್ಡ ವ್ಯಕ್ತಿಯ ಒಂದೇನೋ ಕೈವಾಡ ಇದ್ರು ಸಮೇತನು ತಾವು ಖಂಡಿತವಾಗಿ ಈ ಒಂದು ಏನೋ ಬಡ ವ್ಯಕ್ತಿಗೆ, ಕಾರ್ಮಿಕನಿಗೆ ನ್ಯಾಯ ಕೊಡಿಸೋಂತ ಕೆಲಸ ತಾವು ಮಾಡಬೇಕು. ಈ ಒಂದು ಬಡ ಕಾರ್ಮಿಕನಿಗೆ ಪಾಪ ಎಲ್ಲಿಂದನೋ ಬೇರೆ ಊರಿಂದ ಬಂದು ಇಲ್ಲೇನೋ ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ಕೊಂಡಿರೋರಿಗೆ ಏಕಾಏಕಿ 4 ಜನ ನುಗ್ಬಿಟ್ಟು ಸುತ್ತಿಗೆಯಿಂದ ಹೊಡೆದು ಈ ಮನುಷ್ಯ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಇದರ ಏನೋ ಪೊಲೀಸ್ ಇಲಾಖೆ ಏನಿದ್ದೀರಾ ತಾವು ದಯವಿಟ್ಟು ಈ ಒಂದು ಯಾರು ಇದ್ರಲ್ಲಿ ಬಂದು ಏಕಾಏಕಿ ಬಂದ್ಬಿಟ್ಟು ಏನು ಆ ರೌಡಿಗಳು ಏನಿದ್ದಾರೆ ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಬಂಧಿಸುವಂತ ಕೆಲಸ ಆಗಬೇಕು. ಮತ್ತೆ ಕಾನೂನು ಅಡಿಯಲ್ಲಿ ಕಾನೂನಿನ ಏನೋ ಕ್ರಮನ ಜರುಗಿಸ್ಬೇಕು. ವಸೀಮರ್ ಹೇಳಿ ಏನಾಯ್ತು? ನೋಡಿ ಸರ್, ನೆನ್ನೆ ಒಂದು ಕೆಲಸ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ರೆ ಅದನ್ನ ಅಚಾನಕ್ ಆಗಿ ಒಂದು 5 ಜನ ಬಂದ್ಬಿಟ್ಟು ಗುಂಡಾಗಳು ಬಂದ್ಬಿಟ್ಟು ಫುಲ್ ಜಾಸ್ತಿ ಹೊಡ್ಬಿಟ್ಟಿದ್ದಾರೆ. ಹ್ಯಾಮರ್ ಅಲ್ಲಿ ತಲೆ ಕೊಡಿದ್ದಾರೆ. ಮಕ್ಕನ ಮೇಲೆ ಹೊಡ್ಬಿಟ್ಟು ಹಲ್ಲುಗಳು ಕೆಳಗಡೆ ಬಂದ್ಬಿಟ್ಟಿದೆ. ಎದೆ ಮೇಲೆ ಹೊಡಿದ್ದಾರೆ. ಇದು ಒಂದು ಬೋನ್ ಏನು ಫ್ರಾಕ್ಚರ್ ಆಗಿದೆ ಅಂತೆ. ಹುಡುಗ ಸರಿಯಾಗಿ ಮಾತಾಡಕ್ ಆಗ್ತಾ ಇಲ್ಲ. ಹುಡುಗ ನಿನ್ನೆಯಿಂದ ಹಾಸ್ಪಿಟಲ್ ಇದ್ದಾನೆ.
ಜುನೇದ್ ಮತ್ತೆ ಎಷ್ಟ್ ಜನ ಬಂದು ಹೊಡೆದಿರೋದು? 4 ಜನ ಬಂದಿರೋದರಲ್ಲಿ 4 ಜನ ಏನ್ರಲ್ಲಿ ಬಂದಿದಾರಲ್ಲ? ಕಾರಲ್ಲಿ ಅವರೇ 2 ವೀಲರ್, ಒಂದು ಬುಲೆಟ್ ಅಲ್ಲಿ ಬಂದಿದ್ದಾರೆ, ಒಂದು ಆಕ್ಸೆಸ್ ಅಲ್ಲಿ ಬಂದಿದೆ. ಇದು ಬಂದಿದ್ದಾರೆ. CCTV ಅಲ್ಲಿ ಅವ್ರ ಮನೆಯವರು ಇಲ್ಲ, ಪೊಲೀಸರು ಬಂದು ತನಿಖೆ ಮಾಡ್ಕೊಂಡು ಇವಾಗ ಪೊಲೀಸರು ಬಂದು ಕೇಳಿದ್ರೆ ಅವರು ಇದು ಕೊಡ್ತಾರೆ. ಇದೇ ಗ್ಯಾರೇಜ್ ಎಲ್ಲ ಹೊಡೆದಿರೋ? ಹೌದು ಸರ್, ಇಲ್ಲೇ ರೋಡ್ ಅಲ್ಲಿ ಹೊಡೆದಿದೆ ಸರ್. ಇದೇ ಗ್ಯಾರೇಜ್ ಅಲ್ಲ, ಈ ಕಡೆ ಬನ್ನಿ. ಇದೇ ಗ್ಯಾರೇಜ್ ಅಲ್ಲ? ಹೌದು ಸರ್, ಇದೇ ಗ್ಯಾರೇಜ್ ಅಲ್ಲಿ ಇಲ್ಲೇ ಹೊಡೆದಿರೋ ಸರ್, ಮುಂದ್ಗಡೆ ಹೊಡೆದಿರೋದು. ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನಕ್ಕೆ ಗಲಾಟೆ ಆಗಿದೆ? ಏನಕ್ಕೆ ಅದು ಫಸ್ಟ್ ಗಲಾಟೆ ಆಗಿತ್ತು ಸರ್. ಫಸ್ಟ್ ಕೆಲಸ ಮಾಡಿಸ್ಕೊಂಡು ದುಡ್ಡು ಕಟ್ದಿರಾ ಹೊಡೆದಿದ್ರು ಅಂತ ಅದು ನಾವು ಕಂಪ್ಲೇಂಟ್ ಮಾಡಿದ್ರು, ಅವರು ಕಂಪ್ಲೇಂಟ್ ಮಾಡಿದ್ರು. ಅದು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದ್ರಿ ನಾವು. ಒಂದು 15 ದಿನದ ಮುಂಚೆ ಸಾಲ್ವ್ ಮಾಡ್ಕೊಂಡಿದ್ರಿ. ತಿರ್ಗಾ ಅಚಾನಕ್ ಆಗ ನೀವು ತಗೊಂಡ್ಬಂದು ತಿರ್ಗಾ ಹೊಡಿದ್ದಾರೆ. ಯಾಕೆ ಕಂಪ್ಲೇಂಟ್ ಇನ್ನ ವಾಪಸ್ ತಗೊಂಡಿಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ರಿ. ಫಸ್ಟ್ ಟೈಮ್ ಕಂಪ್ಲೇಂಟ್ ಮತ್ತೆ ಕೊಟ್ಟಿದ್ದೆ. ಕಂಪ್ಲೇಂಟ್ ಯಾಕೆ ವಾಪಸ್ ತಗೊಂಡಿಲ್ಲ ಅಂತ ಮತ್ತೆ ನಮ್ಮ ಹುಡುಗನ ಮೇಲೆ ಬಂದ್ಬಿಟ್ಟು ಅದು ಹಲ್ಲೆ ಮಾಡಿದ್ದಾರೆ. ನಾನು ಮನೆಯಲ್ಲಿ ಇದ್ದೆ, ನಂಗೆ ಗೊತ್ತಿರಲಿಲ್ಲ. ಇದು ತಕ್ಷಣ ನಂಗೆ ಗೊತ್ತಾಗಿದ್ದ ನಾನು ಬಂದೆ. ನಾನು ಆಗ ಹುಡುಗ ಹೊಡೆದು ಆಗ್ಬಿಟ್ಟಿದ್ರು, ಜ್ಞಾಪಕ ಇರಲಿಲ್ಲ. ನಾನು ಹಾಸ್ಪಿಟಲ್ ತಗೊಂಡು ಹೋಗಿ ನೀವು ಬಂದ ಏನ್ ಕಂಡೀಷನ್ ಅವನು ಜ್ಞಾಪಕ ಏನಿರಲಿಲ್ಲ, ಬಿದ್ದಿದ್ದೆ, ಕೆಳಗಡೆ ಬಿದ್ದಿದ್ದು. ಜ್ಞಾನ ತಪ್ಪಿ ಬಿದ್ದೋಗ್ಬಿಡಿ ಆತರ ಹೊಡೆದಿದ್ರು. ಸಖತ್ ಕೊಟ್ಟಿದ್ದಾರೆ ಅವ್ರಿಗೆ, ಜ್ಞಾಪಕ ಏನಿರಲಿಲ್ಲ ಅಂತ. ಅವನು ಬಹಳ ಪೂರ್ ಪರ್ಸನ್. ಅವನು ಕರ್ಕೊಂಡೋಗಿ ಹಾಸ್ಪಿಟಲ್. ಯಾವ ಹುಡುಗ? ಯಾವ ಅದು UP ಅವನು ಸರ್ ಹುಡುಗ. ಅವನು ಇಲ್ಲಿ ಕೆಲಸಕ್ಕೆ ಬಂದು ಇರೋದು, ನಮ್ಮ ತಾವ ಇದ್ದಿದ್ದು. ಅವ್ನಿಗೆ ಬಹಳ ಸಖತ್ ಹೊಡೆದಿದ್ದಾರೆ. ಅವ್ನಿಗೆ ಏನು ಇದಿಲ್ಲ. ಇಲ್ಲಿ ಅವರು ತಂದೆ ತಾಯಿ ಯಾರು ಇಲ್ಲ ಹುಡುಗ? ಇಲ್ಲಿ ತಂದೆ ತಾಯಿ ಯಾರಿಲ್ಲ ಸರ್. ಅವನು ಒಬ್ಬನೇ ಬಂದ್ಬಿಟ್ಟು ರೂಮ್ ವಾಸ ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ಕೊಂಡಿರೋದು ಹುಡುಗ ಸರ್. ಈಗ ನೀವೇನು ಕಂಪ್ಲೇಂಟ್ ಕೊಡುವಂತದ್ದು ಮಾಡಿದಿರಾ? ಹೌದು ಸರ್, ಕಂಪ್ಲೇಂಟ್ ಕೊಡ್ತೀನಿ ಸರ್. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೋಗಿದ್ರಾ? ಹೋಗಿದೆ ಸರ್. ಕಂಪ್ಲೇಂಟ್ ತಗೊಂಡಿದ್ದೀರಾ? ಕಂಪ್ಲೇಂಟ್ 307 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ಅಂದ್ರೆ ಅದು ಮಾಡಿಲ್ಲ ಸರ್, ಮಾಡಿಲ್ಲ. ಇವಾಗ ಎಲ್ಲ ವಿಡಿಯೋ ತಗೊಂಡೋಗಿ ನೋಡ್ಬಿಟ್ಟು ಮಾಡ್ತೀನಿ ಸರ್. ಅಂದ್ರೆ ಇದು ಏನೋ ಅಲ್ಲೂ ಏನೋ ಸುತ್ತಿಗೆ ಎತ್ತು ಹೊಡೆದಿದ್ದಾರೆ, ಅಲ್ಲುಗಳೆಲ್ಲ ಕೆಳಗಡೆ ಬಂದ್ಬಿಟ್ಟಿದ್ದಾರೆ. 307 ಬುಕ್ ಮಾಡ್ಬೇಕು, ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಪೊಲೀಸರು. ಏನ್ ಹೇಳ್ತಾರೆ? ಯಾರನ್ನ ಭೇಟಿ ಆದ್ರಿ ಸ್ಟೇಷನ್ ಅಲ್ಲಿ? ನಾನು ಸಚಿನ್ ಸರ್ ಅಂತ ಇದ್ದಾರೆ, ಅವ್ರ ಭೇಟಿ ಮಾಡಿದ್ದೀನಿ. ಆಯ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ?